ನಾನು ನಿಮ್ಮ ಮಗಳ ಅನಂತಲಕ್ಷ್ಮಿ. ಇವತ್ತು ನಾವು ನಮ್ಮ ಮಂಗಳೂರು ವಿಷಯವನ್ನು ನಾನು ಮಾತಾಡ್ತೇನೆ. ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೆಸರು ಪಡ್ಕೊಂಡಂತ ನಮ್ಮ ಮಂಗಳೂರು ನೋಡಿ. ಇವತ್ತು ಕ್ರಿಸ್ಮಸ್ ಹಬ್ಬ ಅಲ್ವಾ? ಒಬ್ಬರು ಚರ್ಚಿನ ಯಾವುದೊಂದು ದೊಡ್ಡ ಚರ್ಚಿನ ಫಾದರಿಗೆ ಮೀಡಿಯಾದವರೊಬ್ರು ಕೇಳ್ತಾ ಇದ್ರು ಮೈಕ್ ಹಿಡ್ಕೊಂಡು. ಈ ಪುಸ್ವಾಲ್ ಅಂತೇನೋ ಹೇಳ್ತಾರಲ್ಲ, ಅದು ಫಾರಿನ್ ಅಲ್ಲಿ ಮಾಡ್ತಾರೆ, ನೀವು ಇಲ್ಲಿ ಮಾಡ್ತಾ ಇದ್ದೀರಲ್ಲ, ಅದೇನೋ 21 ಬಗೆ ತಿಂಡಿಯನ್ನ ಹಂಚೋದು ಎಲ್ಲರಿಗೂ, ನೀವು ಮಾಡ್ತಾ ಇದ್ದೀರಲ್ಲ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಆ ಫಾದರ್ ಹೇಳಿದ ಉತ್ತರ ಏನು ಗೊತ್ತಾ? ಹೌದು, ಇದು ಒಂದು ಸೌಹಾರ್ದತೆಯ ಸಂಕೇತ. ಮಂಗಳೂರು ಮುಖ್ಯವಾಗಿ ನಾನು ಉಲ್ಲೇಖ ಮಾಡ್ತಾ ಇರೋದು ಫಾದರ್ ಮಾತನ್ನ. ನಮ್ಮ ಮಂಗಳೂರು, ಮುಖ್ಯವಾಗಿ ನಮ್ಮ ಮಂಗಳೂರು ಸೌಹಾರ್ದತೆಗೆ ಹೆಸರುವಾಸಿಯಾದ ಊರು ಅಂತ ಹೇಳಿದ್ರು ಅವರು. ಅದನ್ನು ಏನು ಹೇಳುವ ಹಾಗಾಗಿದೆ, ಈಗ ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೇಳುವ ಮಟ್ಟಕ್ಕೆ ಕೆಲವರು ತಗೊಂಡು ಹೋಗಿದ್ದಾರೆ. ಹಿಂದುತ್ವದ ರಾಜಕಾರಣಿಗಳು ಇದನ್ನ ಯಾವ ರೀತಿ ನಮ್ಮ ಮಂಗಳೂರನ್ನ ಅವರು ಒಂದು ಪ್ರಮೋಟ್ ಮಾಡ್ತಾ ಇದ್ದಾರೆ. ಕೋಮುವಾದಿಗಳ ನಾಡು, ಕೋಮುವಾದಕ್ಕೆ ಪ್ರಚೋದನೆ ಕೊಡುವ ಮಾತುಗಳು. ಈಗ ಕಾಂಗ್ರೆಸ್ ಗವರ್ಮೆಂಟ್ ಅದೇನೋ ದ್ವೇಷ ಭಾಷಣಕ್ಕೆ ತಡೆ ತಂದಿದೆ ಅಂತ ಹೇಳ್ತಾರೆ ಅಲ್ವಾ? ನೀವು ಯೋಚನೆ ಮಾಡಿ, ನಮ್ಮ ನಾಯಕರು ಅವರು ವೇದಿಕೆ ಮೇಲೆ ನಿಂತು ಆಡುವ ಮಾತುಗಳು ಏನು ಹೇಳಿ? ನಾನು ಅದನ್ನು ಹೊಸದಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಅಷ್ಟು ಮಕ್ಕಳು ಮಾಡ್ಕೊಳ್ಳಿ, ಇಷ್ಟು ಮಕ್ಕಳು ಮಾಡ್ಕೊಳ್ಳಿ, ಹಾಗೆ ಮಾಡಿ ಹೀಗೆ ಮಾಡಿ, ತಲವಾರು ಹಿಡಿರಿ, ಕತ್ತಿ ಹಿಡಿರಿ, ಇದನ್ನೆಲ್ಲ ಯಾವ ಚರ್ಚಿನ ಯಾವ ಪಾದ್ರಿಗಳು ಇವತ್ತು ಹೇಳಿಲ್ಲ. ಅರ್ಥ ಆಯ್ತಲ್ವಾ? ಅವ್ರು ಹೇಳಿದ ಏನು ಹೇಳಿ? ಅದು ಎಷ್ಟು ಒಂದು ಖುಷಿ ಆಗ್ತದೆ ಅಲ್ವಾ ಕೇಳುವವರಿಗೆ. ಇದು ಸ್ವಾಭಾವಿಕವಾಗಿ ವಾತಾವರಣವನ್ನು ತಿಳಿಗೊಳಿಸ್ತದೆ, ಪರಸ್ಪರರಲ್ಲಿ ಸೌಹಾರ್ದತೆಯನ್ನು ವೃದ್ಧಿ ಮಾಡ್ತದೆ ಅಲ್ವಾ? ಅವ್ರು ಹೇಳ್ತಾರೆ ಎಷ್ಟು ಚಂದ ಮಾಡಿ, ನಮ್ಮ ಸೌಹಾರ್ದತೆಗೆ ಹೆಸರಾದ ಮಂಗಳೂರು ಅಂತ ಹೇಳಿದ್ರು ಅವರು. ಕೋಮು ಗಲಭೆಗೆ ಹೆಸರಾದ ಮಂಗಳೂರು ಹಿಂದುತ್ವದ ಪ್ರಯೋಗಶಾಲೆ. ಇಂಥ ಹೆಸರು ಎಲ್ಲಿಂದ ಬಂತು ಮಂಗಳೂರಿಗೆ? ಇದಕ್ಕೀಗ ಒಂದಿಷ್ಟು ಜನ ಹೇಳ್ತಾರೆ, ಏನ್ ಹೇಳ್ತಾರೆ, ರೈಸ್ ಬ್ಯಾಗಿಗೆ ಸೇಲ್ ಆಗುವವರು ರೈಸ್ ಬ್ಯಾಗ್ ಕೊಟ್ಟು ಎಂತ ಹೇಳ್ತೀರಿ ನೀವು? ರೈಸ್ ಬ್ಯಾಗಿಗೆ ನೀವು ಕೊಟ್ಟು ನೋಡಿ, ಅವರು 1 ರೈಸ್ ಬ್ಯಾಗ್ ಕೊಟ್ಟು ನೀವು 10 ರೈಸ್ ಬ್ಯಾಗ್ ಕೊಟ್ಟು ನೋಡಿ. ಅವರು ಕೆಲವರು ಈಗ ನೀವೇನು ರೈಸ್ ಬ್ಯಾಗಿಗೆ ಸೇಲ್ ಆಗ್ತಾರೆ ಅಂತ ಹೇಳ್ತೀರಲ್ವಾ, ಅವರಿಗೆ 10 ರೈಸ್ ಬ್ಯಾಗ್ ಕೊಟ್ಟು ನೋಡಿ. ಯಾರಿಗೆ ಬೇಕ್ರಿ? ಮನುಷ್ಯ ನೀರು ಕುಡಿದಾರು ಬದುಕುತ್ತಾನೆ ಅಲ್ವಾ? ಅವನಿಗೆ ಅವನ ಸ್ವಾಭಿಮಾನ, ಪ್ರೀತಿ, ವಿಶ್ವಾಸ, ಅವ್ರ ಜಾತಿ ಹೆಸರಲ್ಲಿ ವಿಂಗಡಣೆ ಮಾಡೋದು, ಬಡವ ಬಲಿದಾನ ಹೆಸರಲ್ಲಿ ವಿಂಗಡಣೆ ಮಾಡೋದು, ಈ ರೀತಿ ಹಿಂದೂ ಸಮಾಜನ ಒಡೆದು ಛಿದ್ರ ಮಾಡಿಬಿಟ್ಟಿದ್ದೀರಿ ಹೌದಲ್ವಾ? ಮನುಷ್ಯನಿಗೆ ಊಟಕ್ಕಿಂತ ತಿಂಡಿಗಿಂತಲೂ ಜಾಸ್ತಿ ಅವನಿಗೆ ಬೇಕಾಗಿರೋದು ಭದ್ರತೆಯ ಭಾವ, ಮತ್ತೆ ಸಾಂತ್ವನ, ಸ್ನೇಹ. ಮನುಷ್ಯ ಯಾವತ್ತೂ ಸಂಘಜೀವಿ, ಜನರ ನಡುವೆ ಇರ್ತಾನೆ. ಒಬ್ಬೊಟ್ಟಿಯಾಗಿ ಕೂತು ಇಷ್ಟು ತಿನ್ಲಿಕ್ಕೆ ಇದ್ದು ಇಷ್ಟು ಇದ್ರೆ ಅವನಿಗೆ ಬೋರ್ ಆಗ್ತದೆ. ಈಗ ತಿನ್ಲಿಕ್ಕೆ ತುಂಬಾ ಇದ್ದವರೆಲ್ಲ ಸಾಯ್ತಾರೆ ಆತ್ಮಹತ್ಯೆ ಮಾಡ್ಕೊಂಡು, ಕೋಟಿ ಆಸ್ತಿ ಮಾಡಿದವರೆಲ್ಲ. ಯಾಕೆ? ತಿನ್ಲಿಕ್ಕಿಲ್ಲ ಅಂತನಾ ರೈಸ್ ಬ್ಯಾಗಿಗೆ ಅವರು ಜೀವತೆ ಕೊಡ್ತಾರ? ಇಲ್ಲ ಅಲ್ವಾ? ಮನುಷ್ಯನಿಗೆ ಒಂದು ಸಾಂತ್ವನ ಬೇಕು, ಒಂದು ಪ್ರೀತಿ ವಿಶ್ವಾಸ ಬೇಕು, ಒಂದು ಸಂಹಿತ, ಒಂದು ಸಮುಷ್ಟಿ, ಒಂದು ನಮ್ಮ ಇದು ಅನ್ನೋದು ಒಂದು ಬೇಕು ಅಲ್ವಾ? ಅದು ಅವರು ಕ್ರಿಶ್ಚಿಯನ್ ಕಮ್ಯುನಿಟಿಲಿ ಅವರು ಕೊಡ್ತಾರೆ. ಅವರು ಬನ್ನಿ, ಯಾವುದೇ ಕಾರಣ ಯಾವುದೇ ಇರಬಹುದು, ನಾನು ಈ ಮತಾಂತರ ಎಲ್ಲ ಇಲ್ಲವೇ ಇಲ್ಲ, ಆಮಿಷದ ಮತಾಂತರ ಇಲ್ಲವೇ ಇಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಲಿ ಅಂತ ಹೇಳ್ತಾ ಇಲ್ಲ ನಾನು. ಇದನ್ನ ಫಸ್ಟ್ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಒಂದು ಮಾತು ಹೇಳಿದ್ರೆ, ನಿನ್ನೆ ಒಬ್ಬ ಯಾರೋ ಏನೋ ಸಿಂಧೂರದ ಬಗ್ಗೆ ಮಾತಾಡ್ಕೊಂಡು ಹುಚ್ಚರಾಗಿ ಮಾತಾಡ್ಕೊಂಡು ಬಂದಲ್ಲ, ಅವನು ಏನೋ ತಿಳ್ಕೊಂಡು ಇನ್ನೇನೋ ಮಾತಾಡ್ತಾನೆ, ನಾ ಮತ್ತೇನೋ ಹೇಳಿರ್ತೀನಿ, ಅವ್ರಿಗೆ ಅರ್ಥವೇ ಆಗಿರಲ್ಲ. ಇದನ್ನು ಆ ರೀತಿ ಮಾಡಬೇಡಿ. ಆಮಿಷದ ಮತಾಂತರ ಮಾಡುವವರು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಇದ್ದಾರೆ. ನಮ್ಮ ಕುವೆಂಪು ಅವರು ಹೇಳಿದ್ರು, ಒಂದ್ ಕಡೆ ಹೇಳ್ತಾರೆ ಅವರು ಏನಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನಾದ್ರೂ ಮಾರ್ತಾರೆ, ಮತಾಂತರ ಮಾಡ್ಲಿಕ್ಕೆ ನಮ್ಮ ಹೆತ್ತು ಮಕ್ಕಳನ್ನ ಬೇಕಾದ್ರೂ ಅವ್ರು ಮಾರಾಟ ಮಾಡ್ತಾರೆ ಅಂತ ಹೇಳಿದ್ದಾರೆ ಒಂದ್ ಕಡೆ. ಅದಿಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಂತ ಎಲ್ಲವನ್ನೂ ನೀವು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಬೇಡಿ. ಮತ್ತೆ ಅವ್ರ ಸಮಾಜಕ್ಕೆ ಅವರದ್ದು ಕೊಡುಗೆ ಎಷ್ಟಿದೆ ಅದನ್ನೆಲ್ಲ ನಾವು ಒಳ್ಳೆ ಗುಣವು ಶತ್ರುವಲ್ಲಿ ಇದ್ರೂ ನಾವು ಅದನ್ನ ಮೆಚ್ಚಬೇಕು. ಅವರೇನು ನಮ್ಮ ಶತ್ರು ಅಲ್ಲ, ಸಹಬಾಳ್ವೆ ಮಾಡೋದು, ನಮ್ಮ ಸಹ ನಾಗರಿಕರು, ನಮ್ಮ ಜೊತೆಗೆ ಇರುವವರು. ಹೌದಾ? ನಾನು ಬಹಳ ಒಂದು ಮನಸ್ಸಿಗೆ ತಾಗಿತ್ತು, ಹೃದಯಕ್ಕೆ ತಾಗಿತ್ತು. ಅವರು ಎಷ್ಟು ಚಂದ ಹೇಳಿದ್ರು ಗೊತ್ತಾ? ಸೌಹಾರ್ದತೆಗೆ ಹೆಸರುವಾಸಿಯಾದಂತ ನಮ್ಮ ಮಂಗಳೂರು ಅಂತ ಹೇಳಿದ್ರು. ಎಷ್ಟು ಖುಷಿ, ಎಷ್ಟು ಸ್ವಾಭಿಮಾನ, ಎಷ್ಟು ಇದಾಯ್ತು ನಮಗೆ ಅಲ್ವಾ? ನಮ್ಮ ಮಂಗಳೂರು ಶಾಂತವಾಗಿರುವುದು ಯಾರಿಗೆ ಇಷ್ಟ ಇಲ್ಲ? ರಾಜಕೀಯ ಹಿಂದುತ್ವವಾದಿಗಳು ಇದನ್ನ ಕೋಮುವಾದದ ಪ್ರಯೋಗಶಾಲೆ, ಹಿಂದುತ್ವದ ಪ್ರಯೋಗಶಾಲೆ ಮಾಡಿದ್ದಾರೆ. ಈಗ ಹೇಳಿ, ದ್ವೇಷ ಭಾಷಣಕ್ಕೆ ಕಡಿವಾಣ ಬಿದ್ದಿದ್ದು ಒಂದು ಹಂತದಲ್ಲಿ ನಾವು ಒಂದು ಲೆಕ್ಕದಲ್ಲಿ ಅದನ್ನು ಒಪ್ಪಬೇಕು ತಾನೆ? ಈ ರೀತಿ ಮಾತುಗಳು ಯಾವಾಗ ನಮ್ಮ ನಾಯಕರಿಂದ ಬರೋದು? ಅಷ್ಟೇ.
ನಮಸ್ಕಾರ.